ಅಲ್ಲಿ ನೀವು ಎಷ್ಟು ಲಾಭವನ್ನ ಕಾಣಬಹುದು ಅಂತ? ಒಂದು 60,000 ರಿಂದ 70,000. 70,000 ನೋಡ್ಬೋದು. ನೋಡ್ಬೋದು. ಓಕೆ, ಏನ್ ತೊಂದ್ರೆ ಇಲ್ಲ ಅಲ್ಲ ಸರ್? ಎಲ್ಲಾ ಖರ್ಚು ಹೋಗಿ ನೀವು 60,000 ರಿಂದ 70,000 ತಗೋತೀರಾ ಅಂತಂದ್ರೆ ಲಾಭದಾಯಕವಾದಂತಹ ಬೆಳೆನೆ. ಮೇಡಮ್. ದಿನ ಬಿಟ್ಟು ದಿನ ನೀವು ಅಮೌಂಟ್ ನೋಡ್ತೀರಾ. ಅದು ಹಬ್ಬ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಮಿನಿಮಮ್ ಇಷ್ಟ ಅಂದ್ರೂ ಹಬ್ಬ ಸೀಸನ್ ಜಾಸ್ತಿ ಇದ್ರೆ ನಿಮ್ಗೆ ಇನ್ನೂ ಲಾಭ ನೋಡ್ಬೋದು. ಅಂದ್ರೆ ರೆಡ್ ರೋಸ್ ಕಂಪೇರ್ ಮಾಡಿದ್ರೆ ಇದು ರೇಟ್ ಚೆನ್ನಾಗಿ ಸಿಗುತ್ತೆ. ರೆಡ್ ರೋಸ್ ಕಂಪೇರ್ ಮಾಡಿದ್ರೆ ಒಂದು 40-50 ಜಾಸ್ತಿ ಇರುತ್ತೆ. ಯಾವತ್ತೂ ಜಾಸ್ತಿನೇ ಇರುತ್ತಾ? ಯಾವತ್ತೂ ಜಾಸ್ತಿ ಇರುತ್ತೆ. 1 kgಗೆ ಎಷ್ಟು ಓಡ್ತಾ ಇದೆ ಅಂತ? ಮೇಡಮ್ 150-160 ಓಡುತ್ತೆ. ಹಬ್ಬ ಬಂತಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಅವಾಗ ಅಂದಾಜು ಎಷ್ಟು ಡಿಮ್ಯಾಂಡ್ ಜಾಸ್ತಿ ಆಗಿರುತ್ತೆ. ಒಂದು 250-300 ರೂಪಾಯಿ. ಪರವಾಗಿಲ್ಲ ಅಲ್ಲ ಸರ್? ಅಲ್ಲಿ ಸ್ವಲ್ಪ ಹಿಂದೆ ನಾವು ಮೈಕ್ರೋಸಾಫ್ಟ್ ಯೂಸ್ ಮಾಡ್ತೀವಿ. ಅದು ನೋಡ್ಬೇಕಂದ್ರೆ ಮೈಕ್ರೋಸಾಫ್ಟ್ ಅಲ್ಲಿ ನಾವು ನೋಡ್ಬಿಟ್ಟು ಮೈಟ್ಸ್ ಕಾಣಿಸುತ್ತೆ ನಮಗೆ. ಫೋನ್ ಮೇಲೆ ಒಂದು 2 times ಟ್ಯಾಪ್ ಮಾಡಿದ್ರೆ ನಾವು ನೋಡ್ಬೋದು. ನೋಡಿ ಸಣ್ಣ ಸಣ್ಣದು ಓಡಾಡ್ತಾ ಇದೆ ಇಲ್ಲಿ. ಇದೆಲ್ಲ ಟ್ರಿಪ್ಸ್ ಅಂತಾರೆ. ಟಿಪ್ಸ್. ನೀವು ಇದೇ ತರ ಸಿಂಪಲ್ ಮೆಥಡ್. ಸಿಂಪಲ್ ಮೆಥಡ್ ಏನಿಲ್ಲ, ಸುಮ್ಮನೆ ಒಂದು ಬ್ರಾಂಚ್ ಹೇಳ್ಕೊಂಡು 2 times ಟ್ಯಾಪ್ ಮಾಡಿದ್ರೆ ನಾವಿಲ್ಲಿ ಕಾಣ್ಬೋದು. ಫೋನ್ ಈ ರೀತಿ ಯೂಸ್ ಆಗ್ತಾ ಇದೆ ನಿಮ್ಗೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಹಳದಿ ಗುಲಾಬಿ ಮತ್ತು ಮೆರಾಬುಲ್ ಅಂದರೆ ಒಂದು ರೆಡ್ ರೋಸ್ ತಳಿಯ ಬಗ್ಗೆ ನಾನಿವತ್ತು ಮಾಹಿತಿನ ನೀಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಡಿಮ್ಯಾಂಡ್ ಇರುವಂತಹ ಹೂವು ಅಂತಂದರೆ ಅದು ಹಳದಿ ಗುಲಾಬಿ. ಯಾವಾಗಲೂ ಸಹ ಅದು ತನ್ನ ಮಾರುಕಟ್ಟೆಯನ್ನು ಸ್ಥಿರವಾಗಿಟ್ಕೊಳ್ಳುತ್ತೆ. ಆ ರೀತಿಯಾದಂತಹ ಡಿಮ್ಯಾಂಡ್ ಇರುವಂತಹ ಹೂವು ಅಂತ ಹೇಳಲಾಗುತ್ತೆ. ಹಾಗೆ ವಿಭಿನ್ನ ಅಂತಲೂ ಹೇಳಲಾಗುತ್ತೆ. ಬೇರೆ ಜಾತಿಯ ಹೂಗಳಿಗಿಂತ ಇದು ವಿಭಿನ್ನ ಅಂತಲೂ ಹೇಳಲಾಗುತ್ತೆ. ಇದು ಯಾವ ರೀತಿ ವಿಭಿನ್ನ, ಯಾವ ರೀತಿ ಬೆಳೀತಾರೆ, ಹೇಗೆ ಲಾಭಗಳನ್ನು ಕಾಣಬಹುದು, ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಯುವ ರೈತರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡಿಸಿ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇದು ಯಾವ ಊರು, ನಿಮ್ಮ ಹೆಸರೇನು ಅಂತ ನಮ್ಮ ರೈತ ಬಾಂಧವರಿಗೆ? ನನ್ನ ಹೆಸರು ಮಧು ಅಂತ. ಇದು ಹೊಸಕೋಟೆ ತಾಲೂಕು ಕುಂಬ್ಳಳ್ಳಿ. ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕುಂಬ್ಳಳ್ಳಿ. ಓಕೆ, ನೀವು ಯೆಲ್ಲೋ ರೋಸ್ ಅನ್ನ ಬೆಳೆದಿದ್ದೀರಾ. ಇದು ಯಾವ ತಳಿ ಸರ್? ಇದು ಮ್ಯಾಂಗೋ ಅಲ್ಲ ಅಂತ. ಇದು ಮ್ಯಾಂಗೋ ಯೆಲ್ಲೋ ಅಂತ ಕರೀತಾರೆ. ಓಕೆ. ಮೆರಾಬುಲ್ ತರನೇ ಇದು ಮ್ಯಾಂಗೋ ಅಲ್ಲ ಅಂತ. ಇದು ಯೆಲ್ಲೋ ಕಲರ್ ಅಷ್ಟೇ. ಇದು ಎಷ್ಟು ವರ್ಷದ ಬೆಳೆ ಸರ್ ಇದು? ಮೇಡಮ್, ಇದು ನೋಡ್ಕೊಂಡಂಗೆಲ್ಲ ಬರುತ್ತೆ. ಇದು ನಮ್ದು ಇದು 3ನೇ ವರ್ಷದ ಗಿಡ. ಇದು 3ನೇ ವರ್ಷದ ಬೆಳೆ ಇದು. ಓಕೆ ಓಕೆ. ಇದು ಅಂದ್ರೆ ನೀವು ದಿವಸ ಕಟ್ ಮಾಡ್ತೀರಾ ಹೇಗೆ ಅಂತ? ಒಂದಿನ ಬಿಟ್ಟು ಒಂದಿನ, ಡೇ ಬೈ ಡೇ ಕಟ್ ಮಾಡ್ತೀರಾ? ವೆದರ್ ಚೇಂಜ್ ಆಯ್ತಂದ್ರೆ ದಿವಸ ಬರುತ್ತೆ. ವೆದರ್ ಚೇಂಜ್ ಆಗಿಲ್ಲ ಅಂದ್ರೆ ದಿನ ಬಿಡ್ತೀವಿ. ಸರ್, ಇದು ಒಟ್ಟಾರೆ ಎಷ್ಟು ಎಕರೆ ಇದೆ ಸರ್ ಇದು? ಮೇಡಮ್, 1.5 ಎಕರೆ ಐತೆ. ಇದು ಎಲ್ಲೋ ಬಂದು 1 ಎಕರೆ ಐತೆ. ಅದು ಮೆರಾಬಲ್ ಬಂದು 1/2 ಎಕರೆ ಐತೆ. ಓಕೆ. ಮೆರಾಬಲ್ ಅಂದ್ರೆ ಏನು ರೆಡ್ ರೋಸ್ ಬರುತ್ತೆ? ರೆಡ್ ಕಲರ್. ಅಂದ್ರೆ ಬಟನ್ ರೋಸ್ ತರನಾ, ಯಾವ ತರ ಸರ್? ಇಲ್ಲ ಮೇಡಮ್, ಬಟನ್ ರೋಸ್ ಬಂದು ಅದು ಆರೆಂಜ್ ಕಲರ್ ಬರುತ್ತೆ ಸ್ವಲ್ಪ. ಇದು ಬಂದು ರೆಡ್ ಕಲರ್. ಅಂದ್ರೆ ಅದೇ ಬೇರೆ ತಳಿ, ಇದೇ ಬೇರೆ ತಳಿ ಬರುತ್ತೆ. ಓ ಹೌದಾ, ಓಕೆ ಸರ್, ಆಯ್ತು. ಅಂದ್ರೆ ಇದು ಈಗ ಎಷ್ಟು ವರ್ಷದ ಗಿಡ ಅಂತ ಹೇಳಿದ್ರಿ? ಮೇಡಮ್, ಇದು 3 ವರ್ಷದ ಗಿಡ. ಇದು ನಿಮ್ 3 ವರ್ಷದ ಗಿಡ. ಇದು ಯೂಶಲಿ ಇದು ಎಷ್ಟು ವರ್ಷ ಬೆಳಿಬಹುದು ಸರ್? ಇದ್ರಲ್ಲಿ ಎಷ್ಟು ವರ್ಷ ನೋಡಬಹುದು? ಮೇಡಮ್, ಚೆನ್ನಾಗಿ ನೋಡ್ಕೊಂಡ್ರೆ ಒಂದು 4-5 ವರ್ಷ ಬರುತ್ತೆ. 4-5 ವರ್ಷ ಬರುತ್ತೆ. ಹೌದಾ? ಅಂದ್ರೆ ಸರ್, ಇದು ಬೇರೆ ರೋಸ್, ಬಟನ್ ರೋಸ್ ಗಿಂತಾನು ಇದು ಮೇಂಟೆನೆನ್ಸ್ ಎಲ್ಲ ಡಿಫರೆಂಟ್ ಇದೆಯಾ, ಸೇಮ್ ಬರುತ್ತಾ? ಯಾವ ರೀತಿ ಡಿಫರೆಂಟ್ ಇದೆಯಾ? ಅಂದ್ರೆ ಯಾವ ರೀತಿ ಅಂತ ಸರ್? ಮೇಡಮ್, ಅದು ಸ್ವಲ್ಪ ಇದು ಬೇಸಿಗೆ ಬಂತಂದ್ರೆ ಮೈಟ್ಸ್ ಅಂತ ಜಾಸ್ತಿ ಬರುತ್ತಾ? ಟ್ರಿಪ್ಸ್ ಮೈಟ್ಸ್ ಜಾಸ್ತಿ ಆಗುತ್ತೆ. ಹೂವು ಅದಕ್ಕಿದು ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರ್ಬೇಕು ಮೇಡಮ್. ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಮಾರ್ಕೆಟಿಂಗ್ ಇರೋದಿಲ್ಲ. ಅಂದ್ರೆ ಈಗ ರೆಡ್ ರೋಸ್ ಹಾಕ್ತಾರೆ. ರೆಡ್ ರೋಸ್ಗೂ ಮತ್ತೆ ಈ ಯೆಲ್ಲೋ ರೋಸ್ಗೂ ರೇಟ್ ಡಿಫರೆನ್ಸ್ ಇರುತ್ತೆ? 40-50 ಇರುತ್ತೆ ಮೇಡಮ್. ಇದು ಬೆಲೆ ಜಾಸ್ತಿ ಇದೆ ಸರ್. ಈಗ ನಮ್ಮ ಬೆಳೆಯುವಂತ ರೈತರಿಗೆ ಮಾಹಿತಿ, ಈಗ 1 ಎಕರೆ ಜಮೀನು ಇರುವಂತ ರೈತರು ಈ ಬೆಳೆನ ಬೆಳಿಬೇಕು ಅಂದ್ರೆ ಯಾವ ರೀತಿ ಕ್ರಮಗಳು ತಗೋಬೇಕು ಸರ್ ಫಸ್ಟ್ ಅಂತ? ಮೇಡಮ್, ಫಸ್ಟ್ ಭೂಮಿ ಚೆನ್ನಾಗಿರ್ಬೇಕು. ಒಂದ್ ಲೆವೆಲ್ ಆಗಿರ್ಬೇಕು ಭೂಮಿ. ನಾಟಿ ಗೊಬ್ಬರ ಹಾಕಿ ಸ್ವಲ್ಪ ಭೂಮಿಗೆ ಚೆನ್ನಾಗಿ ಹದ ಮಾಡಿ ಆಮೇಲೆ ಬೆಳೆ ಹಾಕ್ಬೇಕು ಮೇಡಮ್. ಫಸ್ಟ್ ಹಾಕ್ಬೇಕು. ಹಾಕಿದ್ರೆ ಬೆಳೆ ಚೆನ್ನಾಗುತ್ತೆ. ಏನು ಕ್ಲೀನ್ ಆಗಿ ಮಾಡಿದಿರ ಹಾಕಿದ್ರೆ ಬೆಳೆ ಆಗಲ್ಲ, ಲೈಫ್ ಬರಲ್ಲ ಗಿಡ. ಚೆನ್ನಾಗಿರ್ಬೇಕಂದ್ರೆ ತಿಪ್ಪೆ ಗೊಬ್ಬರ ಎಲ್ಲ ಹಾಕಿ ಗೊಬ್ಬರದಲ್ಲಿ ಕಾಂಪ್ರಮೈಸ್ ಆಗಂಗಿಲ್ಲ. ಗಿಡಕ್ಕೆ ನಾವ್ ಹೆಂಗ್ ಹಾಕ್ತಿರ ಅದು ಅದೇ ತರ ಚೆನ್ನಾಗಿ ಕೊಡುತ್ತೆ. ಹೌದು, ನಿಜ, ಕರೆಕ್ಟ್ ಸರ್. ಆಮೇಲೆ ಸರ್, ಇದು ಗಿಡ, ಇದು ಸಸಿ ಎಷ್ಟು ಅಡಿಯಿಂದ ಎಷ್ಟು ಅಡಿ ಉಣ್ತೀರಾ ಅಂತ? ಗಿಡಕ್ಕಿಂತ ಗಿಡಕ್ಕೆ 2 ಅಡಿ ಮೇಡಮ್. 2 ಅಡಿ ಉಣ್ತೀರಾ. ಇದು ವಿಡ್ತ್ ಸರ್? 7 ಅಡಿ ಮೇಡಮ್. ಇದು ಜಿಗ್ಜಾಗ್ ಉಣಿರೋದು. ಇದು 7 ಅಡಿ ಉಣ್ತೀರಾ. ಸರಿ, ಈಗ ನಾರು ನೆಟ್ಟಿದ್ದಾದ್ಮೇಲೆ ಎಷ್ಟು ದಿವಸಕ್ಕೆ ಅದು ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್? ಒಂದು ಮಿನಿಮಮ್ ಒಂದು 3 ತಿಂಗಳು 4 ತಿಂಗಳ ಮೇಲೆ ಬೇಕಾಗುತ್ತೆ. ಸ್ವಲ್ಪ ಲೇಟ್ ಅಲ್ಲ ಬೆಳೆಯೋದು, ಸ್ವಲ್ಪ 4 ತಿಂಗಳು ಬೆಳೆ. ಹೌದು, ನೋಡಿದೆ ಗಿಡ ತುಂಬಾ ಗ್ರೀನರಿ ಹಸ್ರಾಗಿದೆ. ಹೂ ಸ್ವಲ್ಪ ಕಮ್ಮಿ ಇದ್ರೂನು ನೀವು ಡಿಮಾಂಡ್ ಜಾಸ್ತಿ ಇದೆ ಅಂತ. ಹೌದು ಮೇಡಮ್, ಸ್ವಲ್ಪ ಬಿಸಿಲು ಜಾಸ್ತಿ ಆಯ್ತಲ್ಲ, ಬೇಸಿಗೆ ಬರ್ತಾನೆ ಸ್ವಲ್ಪ ಕಮ್ಮಿ ಆಗುತ್ತೆ. ಇಳುವರಿ ಕಮ್ಮಿ ಆಗುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅಂದ್ರೆ ಇದು ಬೆಸ್ಟ್ ಸೀಸನ್ ಅಂದ್ರೆ ಮಳೆಗಾಲ. ಇದಕ್ಕೆ ಮಳೆಗಾಲ ಆಗೋ ಎಲ್ಲಾ ಸೀಸನ್ ಅಲ್ಲೂ ಬರುತ್ತೆ.
ನಾವು ಅದ್ರ ತೆಗ್ದಂಗೆ ನಾವು ಅದ್ರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಗಿಡಕ್ಕೆ. ನಾವ್ ಹೆಂಗ್ ಮೇಂಟೈನ್ ಮಾಡ್ತೀವೋ ಆ ರೀತಿ ಗಿಡ ಇರುತ್ತೆ. ಓಕೆ ಸರ್, ಓಕೆ, ಆಯ್ತು. ಇದು ಈ ಒಂದು ಹೂ ಬೆಳಿಲಿಕ್ಕೆ ಯಾವ ಮಣ್ಣು ಸೂಕ್ತ ಅಂತ ಹೇಳ್ತೀರಾ ನೀವು ಸರ್? ಎಲ್ಲ ಮಣ್ಣು ಚೆನ್ನಾಗಿರುತ್ತೆ madam. ಚೆನ್ನಾಗಿರುತ್ತೆ. ಈ ಅದು ಕಡೆ ಸ್ವಲ್ಪ ಹ. ಈ ಕಲ್ಲು ಮಣ್ಣು ಜಾಸ್ತಿ ಇರುತ್ತೆ, ಕಲ್ಲು ಇರೋದ್ ಕಡೆ ಸ್ವಲ್ಪ ಕಮ್ಮಿ ಕಮ್ಮಿ ಇರುತ್ತೆ. ಈ ಕಡೆ ಹೊಸಕೋಟೆ ಟೆಂಪರೇಚರು ಒಂದು 30 ಡಿಗ್ರಿ ಒಳಗಡೆ ಇರಬೇಕು ಮೇಡಮ್. ಅದ್ರ ಮೇಲೆ ಸ್ವಲ್ಪ ಮೇಲಕ್ಕೆ ತಂದ್ರೆ ಹ್ಮ್. ಗಿಡಕ್ಕೆ ಸ್ವಲ್ಪ ಸ್ಟ್ರೆಸ್ ಆದಂಗೆ ಆಗುತ್ತೆ. ಆಗುತ್ತೆ. ಈ ಗಿಡಕ್ಕೆ ಮಾತ್ರ ಹಾ, ಹಾ. ರೆಡ್ ಕಲರ್ಗೆ ಮೆರಾಬಲ್ಗೆ ಅದ್ರ ಪರವಾಗಿಲ್ಲ ಮೇಡಮ್. ನೀರೆಲ್ಲ ಯಾವ ರೀತಿ ಸರ್? ಎಷ್ಟು ದಿವ್ಸಕ್ಕೆ ಒಂದ್ಸಲ ಕೊಡ್ಬೇಕಾಗುತ್ತೆ? ಬೇಸಿಗೆಯಲ್ಲಿ 2 ದಿನಕ್ಕೆ 3 ದಿನಕ್ಕೆ ಕೊಡಬೇಕು. ಹಾ, ಹಾ. ಮಳೆಗಾಲದಲ್ಲಿ 4-5-6 ದಿನಕ್ಕೆ ಕೊಟ್ರೆ ಸಾಕು. ಕೊಟ್ರೆ ಸಾಕು. ಅಂದ್ರೆ ಇದೆಲ್ಲ ಭೂಮಿಯಲ್ಲಿ ತ್ಯಾವ ನೋಡ್ಕೊಂಡು ನಾವು ಕೊಡ್ಬೇಕು. ಕೊಡ್ತೀರಾ? ಎಲ್ಲ ಡ್ರಿಪ್ ಇರಿಗೇಷನ್ ಅಲ್ವಾ ಡ್ರಿಪ್ ಇರಿಗೇಷನ್ ಮೇಡಮ್. ಓಕೆ, ಫೈನ್. ಇದು ಗೊಬ್ಬರಗಳೆಲ್ಲ ಯಾವ್ದು ಕೊಡ್ತೀರಾ ಅಂತ? ಮೇಡಮ್ ಗೊಬ್ಬರ ಬಂದು ಹಾ. ಆರ್ಗಾನಿಕ್ ಸ್ವಲ್ಪ ಯೂಸ್ ಮಾಡ್ತೀನಿ. ಹ್ಮ್, ಹ್ಮ್. ಆರ್ಗಾನಿಕ್ ಅಲ್ಲಿ ನೆಟ್ ಸರ್ಫ್ ಅಲ್ಲಿ ಬಯೋಫಿಟ್ ಅಂತ, NPK ಕೊಡ್ತೀನಿ, ಶೇತು ಸ್ಟಿಮ್ ರಿಚ್ ಅಂತ. ಹ್ಮ್, ಹ್ಮ್. ಮತ್ತೆ ಕೆಮಿಕಲ್ ಅಲ್ಲಿ ಬಂದು DAP, ಹ್ಮ್. ಅದರಲ್ಲಿ ಹಿಂಡಿ ಹ್ಮ್. ಅದು ಸ್ವಲ್ಪ ಐತೆ. ಅದು ಹಿಂಡಿ ಅಂದ್ರೆ ಈ ಹಿಂಡಿ ಅಂದ್ರೆ ಸ್ವಲ್ಪ ಕಾಣಿಗೆ ಹಿಂಡಿ, ಒಣಗೆ ಹಿಂಡಿ, ಓಕೆ, ಓಕೆ, ಬೇವಿನ ಹಿಂಡಿ, ಬೇವಿನ ಹಿಂಡಿ ಆ ಥರ. ಆ ತರದ್ದು. ಅದನ್ನೆಲ್ಲ ಅಂದ್ರೆ ಏನು ಡ್ರಿಪ್ ಅಲ್ಲೇ ಕೊಡ್ತೀರಾ ಇಲ್ಲ ಇಲ್ಲ ಮೇಡಮ್, ಬುಡಕ್ಕೆ ಕೊಡ್ತೀರಾ? ಬುಡಕ್ ಹಾಕ್ಬಿಟ್ಟು ಹಾ. ಅದು ಸ್ವಲ್ಪ ಭೂಮಿಗೆ ಸ್ವಲ್ಪ ಮಿಕ್ಸ್ ಆದಂಗೆ ಇದು ಮಾಡ್ತೀನಿ ಮೇಡಮ್. ಓಕೆ, ಎಷ್ಟು ದಿವಸಕ್ಕೆ ಒಂದ್ಸಲ ಕೊಡ್ತೀರಾ ಸರ್ ಅದು? ಅದು 3 ತಿಂಗಳಿಗೆ ಒಂದ್ಸರಿ ಕೊಡ್ತೀನಿ ಮೇಡಮ್. ಓಕೆ, 3 ತಿಂಗಳಿಗೆ ಒಂದ್ಸಲ. ಓಕೆ. ಇದು ಪೆಸ್ಟಿಸೈಡ್ಸ್ ಎಲ್ಲ ಯಾವ್ದು ಬಳಸ್ತೀರಾ ಅಂತ ಸರ್? ಅಂದ್ರೆ ಇದಕ್ಕೆ ಯಾವ್ದಾವ್ದು ರೋಗ ಬಾಧೆಗಳು ಬರಬಹುದು ಅಂತ? ಮೇನ್ ಬಂದು ಟ್ರಿಪ್ಸ್ ಮೈಟ್ಸ್. ಹಾ, ಹಾ, ಹಾ. ಮೇನ್ ಟ್ರಿಪ್ಸ್ ಮೈಟ್ಸು. ಹಾ. ಮಳೆಗಾಲದಲ್ಲಿ ಬಂದು ಚುಕ್ಕೆ ರೋಗ ಸ್ವಲ್ಪ. ಚುಕ್ಕೆ ರೋಗ ಬರುತ್ತೆ. ಅಂದ್ರೆ ಈಗ ಟ್ರಿಪ್ಸ್ ಎಲ್ಲ ಬಂದ್ರೆ ಏನಾಗುತ್ತೆ ಅಂತ? ಇದು ಎಲೆ ಡ್ಯಾಮೇಜು ಮತ್ತೆ ಹೂವು ಫಿನಿಶಿಂಗ್ ಬರಲ್ಲ ಮೇಡಮ್. ಬ್ಲ್ಯಾಕ್ ಆಗುತ್ತೆ, ಇದು ಬಡ್ಸ್ ಎಲ್ಲ ಬ್ಲ್ಯಾಕ್ ಹೌದಾ? ಆಗುತ್ತೆ. ಸೊ ಇವಾಗ ಈ ತರ ಇರೋ ಹೂ ಬಂದು ಸರಿಯಾಗಿ ಬರಲ್ಲ. ಫಿನಿಶಿಂಗ್ ಬರಲ್ಲ. ನಾನು ನೋಡಿದೀನಿ, ಕರೆಕ್ಟ್. ಸ್ವಲ್ಪ ಕ್ಲೀನ್ ಆಗಿ ಬರಲ್ಲ, ಒಂಥರ ಮುದುಡ್ದಾಗಿರುತ್ತೆ. ಹ್ಮ್. ಓಕೆ, ಓಕೆ, ಓಕೆ ಸರ್, ಆಯ್ತು. ಅದು ನೀವು ಪೆಸ್ಟಿಸೈಡ್ಸ್ ಎಲ್ಲ ಈಗ ನೀವು ರೆಗ್ಯುಲರ್ ಆಗಿ ಎಷ್ಟು ದಿವಸಕ್ಕೆ ಒಂದ್ಸಲ ನೀವು 8 ಸ್ಪ್ರೇ ಮಾಡ್ತೀರಾ? 8 ದಿನಕ್ಕೆ ಹೊಡಿತೀನಿ ಮೇಡಮ್. 8 ದಿನಕ್ಕೆ ಒಂದ್ಸಲ ನೀವು ಸ್ಪ್ರೇ ಕೊಡ್ತಾ ಇರ್ತೀರಾ? ಒಟ್ಟಾರೆ 1 ಎಕರೆ ಇದೆ ಅಂತ ಹೇಳಿದ್ರಿ. ಹ್ಮ್. ಇದಕ್ಕೆ ನೀವು ಇದು ಸಸಿ ಎಲ್ಲ ಎಲ್ಲಿಂದ ತಂದ್ರಿ ಅಂತ ಸರ್? ಇದಕ್ಕೆ ಮೇಡಮ್ ಇದು ರಾಯಕೋಟ ಇಂದ, ತಮಿಳ್ನಾಡು ರಾಯಕೋಟ ಇಂದ ತರಿಸ್ತೀರಾ ಯೂಶಲಿ? ಅಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು. ಒಂದು ಸಸಿ ಎಷ್ಟಾಗ್ಬೋದು ಸರ್ ಮೇಡಮ್ ಅಂದಾಜು? ಚಿಕ್ಕ ಸಸಿ ಬಂದು ಹ್ಮ್. 20 ರೂಪಾಯಿ ಬೀಳುತ್ತೆ. ಹಾ. ಮತ್ತೆ ದೊಡ್ಡದಾದ್ರೆ ಸ್ವಲ್ಪ ರೇಟ್ ಜಾಸ್ತಿ ಬೀಳುತ್ತೆ ಮೇಡಮ್ ಇದು. ಹೌದಾ? ಓಕೆ. ಅಂದ್ರೆ ಈಗ ಒಟ್ಟಾರೆ 1 ಎಕರೆಗೆ ಅಂದಾಜು ಎಷ್ಟು ಸಸಿ ಬೇಕಾಗಬಹುದು ಸರ್? ಮೇಡಮ್ 1 ಎಕರೆಗೆ ಅಂದ್ರೆ ಒಂದು 3,500 ಗಿಡ. 3,500 ಗಿಡ ಹೌದು ಬೇಕಾಗುತ್ತೆ. ಮೇಡಮ್. ಸರಿ, ಸರಿ. ಇದು ಓಕೆ. ಜಿಗ್ಜಾಗ್ ಓಣೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹ್ಮ್, ಹ್ಮ್. ಇದು ಹೂವು ಸ್ವಲ್ಪ ಕಮ್ಮಿ ಕೊಯ್ಯೋದಲ್ಲ, ಇದು ಕಟ ಕಮ್ಮಿ ಬರೋದು. ಇದು ಕಮ್ಮಿ ಬರುತ್ತಾ ಯೂಶಲಿ? ಕಮ್ಮಿ ಬರುತ್ತೆ, ಹಾ, ಇಳುವರಿ ಕಮ್ಮಿ. ಮೆರಾಬಲ್ ಅಂದ್ರೆ ಇಳುವರಿ ಜಾಸ್ತಿ ಬರುತ್ತೆ, ಹಾ, ಹಾ, ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಇದಕ್ಕೆ. ಹಾ, ಹಾ. ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ಹಾ. ಮಾರ್ಕೆಟಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ ಇದಕ್ಕೆ. ಓಹೋ, ಅಂದ್ರೆ ಇದು ಬೇರೆ ರೋಸ್ ಕಂಪೇರ್ ಮಾಡಿದ್ರೆ ಇಳುವರಿ ಕಮ್ಮಿ ಇರುತ್ತೆ, ಬಟ್ ಡಿಮ್ಯಾಂಡ್ ಜಾಸ್ತಿ ಇದೆ. ಡಿಮ್ಯಾಂಡ್ ಜಾಸ್ತಿ ಇದೆ, ಮೇಂಟೆನೆನ್ಸ್ ಕಷ್ಟ ಇದು. ಕಷ್ಟ ಇದು ಅಂದ್ರೆ ಯಾವ ರೀತಿ ಕಷ್ಟ ಅಂತ ಅಂತೀರಾ ಸರ್? ಮೇಡಮ್ ಇದು ಕಷ್ಟ ಅಂದ್ರೆ ಇದು ಇಳುವರಿ ಕಮ್ಮಿ ಅಲ್ಲ, ಹಾ. ಸ್ವಲ್ಪ ಮಾರ್ಕೆಟಿಂಗು ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಹಾ. ಪೆಸ್ಟಿಸೈಡ್ಸ್ ಸ್ವಲ್ಪ ಜಾಸ್ತಿ ಬೀಳುತ್ತೆ. ರೆಡ್ ರೋಸ್ಗೆ ಕಂಪೇರ್ ಮಾಡಿದ್ರೆ ಇದು ಇದು ಸ್ವಲ್ಪ ಪೆಸ್ಟಿಸೈಡ್ ಜಾಸ್ತಿ ಬೀಳುತ್ತೆ. ಓಕೆ ಸರ್, ಇದು ಪೆಸ್ಟಿಸೈಡ್ ಎಲ್ಲ ನೀವು ಯಾವ ರೀತಿಯಾದಂತಹ ಒಂದು ಔಷಧಿಗಳನ್ನ ಬಳಸ್ತೀರಾ? ಮೇಡಮ್ ಸ್ವಲ್ಪ ಆರ್ಗಾನಿಕ್ ಯೂಸ್ ಮಾಡ್ತೇನೆ. ಸೂಪರ್. ಮತ್ತೆ ಹಾ. ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಯೂಸ್ ಮಾಡ್ತೇನೆ madam. ಮಾಡ್ತೀರಾ? ಈ ಕಾಲದಲ್ಲಿ ಸ್ವಲ್ಪ ಕೆಮಿಕಲ್ಸ್ ಮಾಡ್ಲೇಬೇಕಾಗುತ್ತೆ. ಆರ್ಗಾನಿಕ್ ಅಂತ ಹೇಳಿದ್ರಲ್ಲ, ಅದು ಯಾವ ರೀತಿ ಅಂತ? ಆರ್ಗಾನಿಕ್ ನಲ್ಲಿ ಬಯೋಫಿಟ್ಸ್ ಅಂತ ಯೂಸ್ ಮಾಡ್ತೇನೆ, ನೆಟ್ ಸರ್ಫ್ ಇಂದ. ಅದು ಯೂಸ್ ಮಾಡ್ತೀನಿ. ಅದು ಏನು ನೀವೇ ಸ್ಪ್ರೇ ಮಾಡ್ತೀರಾ? ಸ್ಪ್ರೇ ಮಾಡ್ತೀನಿ, ಭೂಮಿಗೆ ಬಿಡ್ತೀನಿ ಓ, madam. ಡೈರೆಕ್ಟ್ ನೀವು ಡ್ರಿಪ್ ಅಲ್ಲೇ ಕೊಡ್ತೀರಾ ಅದನ್ನ? ಹ್ಮ್. ಓಕೆ, ಅಂದ್ರೆ ಎಷ್ಟು ದಿವಸಕ್ಕೆ ಒಂದ್ಸಲ ಕೊಡ್ಬೇಕಾಗುತ್ತೆ ಸರ್ 20 days ಇದೆಲ್ಲ ಒಂದ್ಸರಿ ಕೊಡ್ತೀನಿ. ಪೆಸ್ಟಿಸೈಡ್ ಎಲ್ಲಾನು? ಪೆಸ್ಟಿಸೈಡ್ಸ್ ಬಂದು ಹ್ಮ್. 8 ದಿನಕ್ಕೆ ಕೊಡಬೇಕು. ಹಾ, ಹಾ. ಇನ್ಲೈನ್ ಅಲ್ಲಿ ಒಂದು 10 ದಿನಕ್ಕೆ 20 ದಿನಕ್ಕೆ ಕೊಡ್ತಾ ಇರ್ತೀನಿ ಮೇಡಮ್. ಹಾ, ಅಂದ್ರೆ ನೀವು 8 ದಿವಸಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ತಾನೆ ಇರ್ಬೇಕಾಗುತ್ತೆ. ಮಾಡ್ತಾನೆ ಇರ್ಬೇಕು ಮೇಡಮ್. ಓಕೆ, ಸರಿ ಸರ್. ಓಕೆ. ಗೊಬ್ಬರಗಳೆಲ್ಲ ಯಾವ ರೀತಿ ಕೊಡ್ತೀರಾ ಅಂತ? ನಾಟಿ ಗೊಬ್ಬರ ಬಂದು ಹ್ಮ್. ವರ್ಷಕ್ಕೆ ಒಂದ್ಸರಿ ಹಾಕ್ತೀರಿ. ಹ್ಮ್. ಇನ್ನು ಮಿಕ್ಕಿದ ಟೈಮಲ್ಲಿ ಒಂದು 3 ತಿಂಗಳಿಗೆ ಒಂದ್ಸರಿ DAP ಹ್ಮ್, ಆ ಥರ ಹಾಕ್ತೀರಿ. ಮತ್ತೆ ಆರ್ಗಾನಿಕ್ ಅದು ಯೂಸ್ ಮಿಕ್ಸ್ ಮಾಡ್ಕೊಂಡು ಬಿಡ್ತಾ ಇರ್ತೀವಿ. ಮಾಡ್ತೀರಾ ಸರ್? ಇದೆಲ್ಲ ನೀವು ಕಟಾವ್ ಮಾಡ್ತೀರಲ್ಲ, ಇದೆಲ್ಲ ಮಾರ್ಕೆಟ್ಗೆ, ಯಾವ ಮಾರ್ಕೆಟ್ಗೆ ಹಾಕ್ತೀರಾ ಅಂತ ಮೇಡಮ್ ಇದು ಹೊಸಕೋಟೆ ಮಾರ್ಕೆಟ್ ಅಲ್ಲಿ ಹಾಕೋದು. ಹಾ. ರೇಟ್ ದಿನ ಬಿಟ್ಟು ದಿನ ಹಾಕ್ತೀರಾ ನೀವು ದಿನ market ಬಿಟ್ಟು ಗೆ? ದಿನ ಕಟ್ ಹಾ, ಮಾಡಿ ಹಾ. ಹಾಕ್ತೀರಿ ಮೇಡಮ್. ಅಂದ್ರೆ ಒಂದ್ಸಲ ನೀವು ಕಟಾವ್ ಮಾಡಿದ್ರೆ ಎಷ್ಟು ಕೆಜಿ ಸಿಗುತ್ತೆ ಸರ್ ಇದು? ಒಂದ್ಸರಿ ಕಟಾವ್ ಮಾಡಿದ್ರೆ 40ರಿಂದ 50 ಕೆಜಿ. 50 ಕೆಜಿ ನಿಮ್ಗೆ ಸಿಗುತ್ತೆ. ಹ್ಮ್. 1 ಕೆಜಿಗೆ ಎಷ್ಟು ಓಡ್ತಾ ಇದೆ ಅಂತ? ಮೇಡಮ್ 150 160 ಓಡುತ್ತೆ. ಹಾ. ಹಬ್ಬ ಬಂತಂದ್ರೆ ಸ್ವಲ್ಪ ರೇಟ್ ರೇಟ್ ಜಾಸ್ತಿ ಇರುತ್ತೆ ಅವಾಗ. ಅಂದಾಜು ಎಷ್ಟು ಡಿಮ್ಯಾಂಡ್ ಇರ್ಬೋದು? ಜಾಸ್ತಿ ಆಗಿರುತ್ತೆ. ಹಾ, ಹಾ. ಒಂದು 250 300 ರೂಪಾಯಿ. ಓ, ಪರವಾಗಿಲ್ಲ ಅಲ್ಲ ಸರ್? ಹಾ. ರೇಟ್ ಚೆನ್ನಾಗಿ ಸಿಗುತ್ತೆ. ಅದೇ ಹಾ, ಹಾ, ಹಾ.
ಅಂದ್ರೆ ರೆಡ್ ರೋಸ್ ಕಂಪೇರ್ ಮಾಡಿದ್ರೆ ಇದು ರೇಟ್ ಚೆನ್ನಾಗಿ ಸಿಗುತ್ತೆ. ರೆಡ್ ರೋಸ್ ಕಂಪೇರ್ ಮಾಡಿದ್ರೆ ಒಂದು 40-50 ಜಾಸ್ತಿ ಇರುತ್ತೆ. ಯಾವತ್ತೂ ಜಾಸ್ತಿನೇ ಇರುತ್ತಾ? ಯಾವತ್ತು ಜಾಸ್ತಿ ಇರುತ್ತೆ, ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಕೇಳುತ್ತೆ. ಇದು ಮೇಂಟೆನೆನ್ಸ್ ಜಾಸ್ತಿ ಕೇಳುತ್ತೆ. ಹೌದು. ಇದು ಇಳುವರಿ ಕಮ್ಮಿ, ಕಷ್ಟ ಸ್ವಲ್ಪ ಬೆಳೆಯೋದು, ಆದ್ರೂ ಮಾಡಿದ್ರೆ ಕೆಲಸ ಕಾಸಾಗುತ್ತೆ. ಸರ್, ಅಂದ್ರೆ ಇವಾಗ ನಮ್ಮ ನೋಡುವಂತ ರೈತ ಬಾಂಧವರಿಗೆ ಈ ಒಂದು ರೋಸ್ ಅನ್ನ ಬೆಳೆದು ಲಾಭವನ್ನ ಕಾಣಬಹುದಾ ಅಂತ? ಕಾಣ್ಬೋದು ಮೇಡಮ್, ಕಾಣ್ಬೋದು. ಆದ್ರೆ ಪ್ರಯತ್ನ ಬೀಳ್ಬೇಕು ಮೇಡಮ್. ಪ್ರಯತ್ನ ಬಿದ್ರೇನೆ ಅದಾಗೋದು ಕೆಲಸ. ಎಲ್ಲಾ ಬೆಳೆಗಳು ಅಷ್ಟೇ, ಮಗು ತರ ಪೋಷಣೆ ಮಾಡಿದ್ರೆ ನಾವು ಇಳುವರಿ ನೋಡ್ಲಿಕ್ಕೆ ನಾವು ಅದನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀರ ಅದು ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಸರ್, ಇದು ಒಟ್ಟಾರೆ 1 ಎಕರೆ ಬೆಳೆಯುವಂತ ರೈತರಿಗೆ ಎಷ್ಟು ಖರ್ಚಾಗ್ಬೋದು, ಬಂಡವಾಳ ಎಷ್ಟು ಖರ್ಚಾಗಬಹುದು ಅಂತ? ಮೇಡಮ್, ಫಸ್ಟ್ ಭೂಮಿಯಿಂದ ಹಿಡಿದು ಗಿಡ ಹೂವು ಬರೋಷ್ಟು ಸ್ಟೇಜ್ ಬೇಕಂದ್ರೆ ಒಂದ್ ಮಿನಿಮಮ್ 4 ಲಕ್ಷ 4 ಲಕ್ಷ ಬೇಕಾಗುತ್ತೆ ಮೇಡಮ್. ಪರ್ಫೆಕ್ಟ್ ಮಾಡ್ಬೇಕಂದ್ರೆ 1 4 ಲಕ್ಷ ಬೇಕಾಗತ್ತೆ. ಸರಿ, ಇದು 4 ಲಕ್ಷ ನಾವು ಬಂಡವಾಳ ಹಾಕಿದ್ರೆ ಮಧ್ಯದಲ್ಲಿ ಪೆಸ್ಟಿಸೈಡ್ಸ್ ಎಲ್ಲಾನು ಒಂದು ತಿಂಗಳಲ್ಲಿ ಎಷ್ಟು ಖರ್ಚು ಬರ್ಬೋದು ಸರ್? ಚಿಕ್ಕ ಗಿಡದಲ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ ಮೇಡಮ್. ಗಿಡ ಬೆಳಿತಾ ಬೆಳಿತಾ ಸ್ವಲ್ಪ ಜಾಸ್ತಿ ಕೇಳುತ್ತೆ. ಅಂದಾಜು ಎಷ್ಟು ಖರ್ಚಾಗ್ಬೋದು ತಿಂಗಳಿಗೆ ಅಂತ? ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 5,000-6,000 ಖರ್ಚಾಗುತ್ತೆ ಅಷ್ಟೇ. ಚಿಕ್ಕ ಗಿಡದಲ್ಲಿ. ದೊಡ್ಡ ಗಿಡ ಆಯ್ತಂದ್ರೆ ಒಂದು 25,000-30,000 ಖರ್ಚಾಗುತ್ತೆ ತಿಂಗಳಿಗೆ. ಅಷ್ಟು ಖರ್ಚಾಗುತ್ತೆ ಪೆಸ್ಟಿಸೈಡ್ಸ್ ಗೆ, ಮಧ್ಯದಲ್ಲಿ ನೀವು ಗೊಬ್ಬರ ಎಲ್ಲ ಕೊಡ್ಲಿಕ್ಕೆ ಅದೆಲ್ಲಾನು. ಓಕೆ. ಸೊ ಇಷ್ಟು ಖರ್ಚಾಗಿ ನೀವು ತಿಂಗಳಲ್ಲಿ ನೀವು ಎಷ್ಟು ಲಾಭವನ್ನ ಕಾಣಬಹುದು ಅಂತ? ಒಂದು 60,000-70,000 ನೋಡ್ಬೋದು. ಓಕೆ, ಏನ್ ತೊಂದರೆ ಇಲ್ಲ ಅಲ್ಲ ಸರ್? ಎಲ್ಲಾ ಖರ್ಚು ಹೋಗಿ ನೀವು 60,000-70,000 ತಗೋತೀರಾ ಅಂತಂದ್ರೆ ಲಾಭದಾಯಕವಾದಂತಹ ಬೆಳೆನೆ. ದಿನ ಬಿಟ್ಟು ದಿನ ನೀವು ಅಮೌಂಟ್ ನೋಡ್ತೀರಾ. ಅದು ಹಬ್ಬ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಮಿನಿಮಮ್ ಇಷ್ಟ ಅಂದ್ರೂ ಹಬ್ಬ ಸೀಸನ್ ಜಾಸ್ತಿ ಇದ್ರೆ ನಿಮ್ಗೆ ಇನ್ನೂ ಲಾಭ ನೋಡಬಹುದು. ಸೂಪರ್ ಸರ್. ಹಂಗಾದ್ರೆ ಈ ನೀವು ಹೂವೆಲ್ಲ ಕಟಾವ್ ಮಾಡೋದು ನೀವೇ ಮಾಡ್ತೀರಾ, ಅಲ್ಲ ಯಾರಾದ್ರೂ ಲೇಬರ್ಸ್ ಬರ್ತಾರಾ? ಲೇಬರ್ಸ್ ಬರ್ತಾರೆ. ಅದ್ ನೋಡಿ, ಮ್ಯಾಂಗೋ ಅಲ್ಲ, 1 ಎಕರೆ. ಇದು ಮೆರಾಬಲ್ 1/2 ಎಕರೆ ಮೇಂಟೈನ್ ಮಾಡ್ತಾ ಇರೋದು. ನಾನಂತ ನನ್ನ ತಮ್ಮ ಮೇಂಟೈನ್ ಮಾಡ್ತಾ ಇರೋದು. ನನ್ನ ತಮ್ಮ ನೋಡ್ಕೊಂತಾನೆ, ಇಬ್ಬರು ನೋಡ್ಕೋತೀರಾ. ಸಂತೋಷ ಸರ್, ಆಯ್ತು. ಇವನೇ ನನ್ನ ತಮ್ಮ ಅಂತ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಂಜಿತ್ ಅಂತ. ಸರ್, ಇದು ರೆಡ್ ಬಟನ್ ರೋಸ್ಗೂ ಮತ್ತೆ ಈ ರೋಸ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂತ? ನೀವು ಕಲರ್ ಅಲ್ಲಿ ತಿರ್ಗಾ ಕ್ವಾಂಟಿಟಿ ಕ್ವಾಲಿಟಿ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಅಂದ್ರೆ ರೇಟ್ ವೇರಿಯೇಷನ್ಸ್ ಇದೆಯಾ? ಅದಕ್ಕೆ ರೇಟ್ ಜಾಸ್ತಿ ಮ್ಯಾಮ್, ಇದಕ್ಕೆ ರೇಟ್ ಸ್ವಲ್ಪ ಕಮ್ಮಿ ಇದೆ. ಕ್ವಾಲಿಟಿ, ಇದು ಕ್ವಾಂಟಿಟಿ ಎಲ್ಲ ಹೇಗೆ ಸರ್? ಅದು ಒಂದು ಗಿಡದಲ್ಲಿ ಇದು ಜಾಸ್ತಿ ನೋಡ್ಬೋದಾ, ಅದು ಜಾಸ್ತಿ ನೋಡ್ಬೋದಾ? ಅದು ಎಲ್ಲೋ ಅಲ್ಲಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ, ಇದರಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ. ಈ ಒಂದು ಹೊಸಕೋಟೆ ಸುತ್ತಮುತ್ತ ಪ್ರದೇಶದವರೆಲ್ಲೂ ತುಂಬಾನೇ ಈ ಹೂವನ್ನೇ ಆಯ್ಕೆ ಮಾಡ್ಕೋತಾರೆ. ಯಾಕೆ ಅಂತ? ಕ್ಲೈಮೇಟ್ ಗೆ ಕರೆಕ್ಟ್ ಸೂಟ್ ಆಗುತ್ತೆ ಮ್ಯಾಮ್. ಹೌದಾ? ನಾವು ಭೂಮಿ ಫಲವತ್ತತೆ ಅದ್ರಿಗೆಲ್ಲ ರೋಸ್ಗೆ ಜಾಸ್ತಿ ಡಿಪೆಂಡ್ ಆಗುತ್ತೆ. ಸರ್, ಇದು ಮಾರ್ಕೆಟ್ ರೇಟ್ ಎಲ್ಲ ಹೇಗೆ ಅಂತ? ಮಾರ್ಕೆಟ್ ರೇಟ್ ಅಲ್ಲಿ ಇದು ಡಿಮ್ಯಾಂಡ್ ಇದ್ದಂಗೆ ಸಪ್ಲೈ ಜಾಸ್ತಿ ಆದ್ರೆ ಡಿಮ್ಯಾಂಡ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅವಾಗ ರೇಟ್ ವೇರಿಯೇಷನ್ ಆಗುತ್ತೆ. ಇವತ್ತಿರೋ ರೇಟು ನಾಳೆ ಇರಲ್ಲ, ತಿರ್ಗಿ ನಾಳೆ ಇರೋ ರೇಟ್ ಇರಲ್ಲ. 1 kg ಇವಾಗ ಅಪ್ರಾಕ್ಸಿಮೇಟ್ಲಿ ಒಂದು 120 ರೂಪೀಸ್ ಇದೆ ಇವತ್ತು. ನಿನ್ನೆ 100 ಇತ್ತು, ತಿರ್ಗಾ ನಾಳೆ 140 ಆಗ್ಬೋದು, ಇಲ್ಲಾಂದ್ರೆ 80 ಆಗ್ಬೋದು, ಹೇಳಕ್ಕಾಗಲ್ಲ. ಸಪ್ಲೈ ಜಾಸ್ತಿ ಆಗಷ್ಟು ಡಿಮ್ಯಾಂಡ್ ಕಮ್ಮಿ ಆಗ್ತಾ ಇರುತ್ತೆ. ಹಳದಿ ರೋಸ್ಗುನು ಮತ್ತೆ ಈ ರೋಸ್ಗುನು ಮೇಂಟೆನೆನ್ಸ್ ಎಲ್ಲ ಸೇಮ್ ಡಿಫ್ರೆನ್ಸ್ ಇದೆಯಾ? ಸ್ವಲ್ಪ ಡಿಫ್ರೆನ್ಸ್ ಇದೆ ಮ್ಯಾಮ್. ಯಾವ ರೀತಿ ಅಂತ? ಯಾವ ರೀತಿ ಅಂದ್ರೆ ಇದ್ರ ಕ್ಲೈಮೇಟ್ ತಗ್ದಂಗೆ ಸ್ವಲ್ಪ ರೋಗಗಳು, ಡಿಸೀಸಸ್, ಫಂಗಿಸೈಡ್, ಟ್ರಿಪ್ಸ್, ಇನ್ಸೆಕ್ಟಿಸೈಡ್ಸ್, ಮೈಟ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಅದಕ್ಕಿಂತಾನು ಇದು ಜಾಸ್ತಿ ಬರುತ್ತಾ? ಇಲ್ಲ, ಅದ್ರಿಗೆ ಸ್ವಲ್ಪ ಜಾಸ್ತಿ ಬರುತ್ತೆ, ಇದು ಸ್ವಲ್ಪ ಕಮ್ಮಿ ಬರುತ್ತೆ. ಅಂದ್ರೆ ಇದಕ್ಕೂ ಸೇಮ್ ಔಷಧಿ ಎಲ್ಲ ಸೇಮ್? ಸೇಮ್. ಅದಕ್ಕೇನ್ ಸ್ಪ್ರೇ ಮಾಡ್ತೀರಾ ಔಷಧಿ? ಇದಕ್ಕೂ ಸೇಮ್. ಯಾವ್ದಾನ ಬೇಕಾದ್ರೆ ಏನೋ ಜಾಸ್ತಿ ಇದೆ, ಸ್ವಲ್ಪ ಒಂದು ಯಾವ್ದಾನ ಅಡಿಷನಲ್ ಯೂಸ್ ಹುಡ್ಕೋತೀರಾ? ಓಕೆ ಸರ್, ಆಯ್ತು. ಓಕೆ, ಅಂದ್ರೆ ಮಾರ್ಕೆಟ್ ರೇಟ್ ಇದಕ್ಕಿಂತಾನು ಎಲ್ಲೋ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಹೂ ಕ್ವಾಂಟಿಟಿ ಜಾಸ್ತಿ ಕೊಡುತ್ತೆ ಗಿಡದಲ್ಲಿ. ಹೌದು. ಓಕೆ. ಪೆಸ್ಟಿಸೈಡ್ಸ್ ಅಂತೆಲ್ಲ ಹೇಳಿದ್ರಲ್ಲ, ಅದು ಯಾವ ರೀತಿ ನಿಮಗೆ ಗೊತ್ತಾಗುತ್ತೆ ಅಂತ? ಪೆಸ್ಟಿಸೈಡ್ಸ್ ಅಲ್ಲಿ 2 ತರ ಇದೆ ಮ್ಯಾಮ್. ಒಂದು ಮೈಟ್ಸ್, ಒಂದು ಟ್ರಿಪ್ಸ್. ಒಂದು ನಮ್ಮ ಮೈಟ್ಸ್ ನಾವು ನೋಡ್ಬೇಕಂದ್ರೆ ಈ ಎಲೆ ಹಿಂದೆ ಬರುತ್ತೆ ಮ್ಯಾಮ್. ಈ ಎಲೆ ಹಿಂದೆ ಸ್ವಲ್ಪ ಹಳೆ ಎಲೆಯಲ್ಲಿ ಸ್ವಲ್ಪ ಹಿಂದೆ ನಾವು ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ. ಅದು ನೋಡ್ಬೇಕಂದ್ರೆ ಮೈಕ್ರೋಸ್ಕೋಪ್ ಅಲ್ಲಿ ನಾವು ನೋಡ್ಬಿಟ್ಟು ಮೈಟ್ಸ್ ಕಾಣಿಸುತ್ತೆ ಮ್ಯಾಮ್. ಮತ್ತೆ ಟ್ರಿಪ್ಸ್ ನಾವು ಮೊಬೈಲ್ ಅಂದ್ರೆ ಇದು ನೀವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿನೇ ನಿಮ್ಗೆ ಗೊತ್ತಾಗುತ್ತಾ ಇದು? ಇಲ್ಲ ಮ್ಯಾಮ್, ಹಂಗೆ ಕಾಣಿಸುತ್ತೆ. ನಾವು ಸುಮ್ಮನೆ ಯೂಸ್ ಮಾಡೋದಷ್ಟೇ. ಅದು ಯಾವ ತರ ಇದೆ ನೋಡುವಾಗ. ತಿರ್ಗಿ ನಾವು ಟಿಪ್ಸ್ ನೋಡ್ಬೇಕಂದ್ರೆ ಈ ತರ ಒಂದು ಬ್ರಾಂಚ್ ಹಿಡ್ಕೊಂಡು ಫೋನ್ ಮೇಲೆ ಒಂದು 2 times ಟ್ಯಾಪ್ ಮಾಡಿದ್ರೆ ನಾವು ನೋಡ್ಬೋದು. ನೋಡಿ, ಸಣ್ಣ ಓಡಾಡ್ತಾ ಇದೆ ಇಲ್ಲಿ. ಇದೆಲ್ಲ ಟ್ರಿಪ್ಸ್ ಅಂತಾರೆ. ನೀವು ಇದೇ ತರ ಸಿಂಪಲ್ ಮೆಥಡ್? ಸಿಂಪಲ್ ಮೆಥಡ್ ಏನಿಲ್ಲ, ಸುಮ್ಮನೆ ಒಂದು ಬ್ರಾಂಚ್ ಹಿಡ್ಕೊಂಡು 2 times ಟ್ಯಾಪ್ ಮಾಡಿದ್ರೆ ನಾವಿಲ್ಲಿ ಕಾಣ್ಬೋದು. ಫೋನ್ ಈ ರೀತಿ ಯೂಸ್ ಆಗ್ತಾ ಇದೆ ನಿಮ್ಗೆ? ಓಕೆ ಸರ್, ಸೂಪರ್. ಆಯ್ತು. ಇದಕ್ಕೆಲ್ಲಾನು ನೀವು ಇದಕ್ಕೆ ತಕ್ಕನಾಗಿರೋ ಪೆಸ್ಟಿಸೈಡ್ಸ್ ಹಾಕಿ ಕಂಟ್ರೋಲ್ ಮಾಡ್ತೀರಾ ಅಲ್ವಾ? ಬೇಸಿಕಲಿ ರೈತಾಪಿ ಕುಟುಂಬದವರು. ರೈತಾಪಿ ಕುಟುಂಬ. ಅಂದ್ರೆ ಏನೇನ್ ಬೆಳೆ ಬೆಳಿತೀರಾ ಅಂತ ನೀವು ಯೂಶಲಿ? ಮೇಡಮ್, ನಾವು ರೋಸ್ ಬೆಳೆಯೋದು ಮೇಡಮ್ ಜಾಸ್ತಿ. ಫಸ್ಟ್ ಕ್ಯಾರೆಟ್ ಎಲ್ಲ ಬೆಳಿತಾ ಇದ್ರೆ, ಇವಾಗ ರೋಸ್ ಬಂದಿದೆ. ಬೆಳಿತಾ ಇದ್ದೀರಾ ರೋಸ್ ಈಗ?
ಸುಮಾರು ಒಂದು 10-15 ವರ್ಷದಿಂದ ರೋಸೆ ಮೇಡಮ್ ರೋಸೆ ಚೆನ್ನಾಗಿ ಬೆಳೀತಾ ಇದ್ದೀರಾ. ಹಾ, ನೀವು ಏನು ಓದ್ಕೊಂಡಿದ್ದೀರಾ ಅಂತ? ಮೇಡಮ್ ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತೀನಿ. ಹೌದಾ? ಹೌದು ಹಾ ಹಾ, ಓದಿನೂ ನೀವು ಈ ಅಗ್ರಿಕಲ್ಚರ್ ಕಡೆ ಹೌದು ಮೇಡಮ್. ಗಮನ ಹರಿಸಿದ್ದೀರಾ. ಹ್ಮ್. ಈಗಿನ ನಮ್ಮ ಯುವ ಪೀಳಿಗೆ, ರೈತರಿಗೆ, ಯುವ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಗ್ರಿಕಲ್ಚರ್ ತುಂಬಾ ಮುಖ್ಯ ಅಂತೀರಾ, ಹೇಗೆ ಅಂತ? ಮೇಡಮ್ ಫ್ಯೂಚರ್ ಅಲ್ಲಿ ಅಗ್ರಿಕಲ್ಚರ್ ಮೇಡಮ್ ಮುಖ್ಯ. ಕರೆಕ್ಟ್. ಹೌದು. ಅಗ್ರಿಕಲ್ಚರ್ ಮಾಡಿದ್ರೆ ಮುಂದೆ ಫ್ಯೂಚರ್ ಐತೆ. ಹೌದು ಹೌದು. ಎಲ್ಲಾರು ಕಷ್ಟ ಅದು ಇದು ಅಂತಾರೆ, ಹ್ಮ್. ಮಾಡೋದ್ರದ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ ಸ್ವಂತ ಕೆಲಸ ನೋಡಿ, ಹೌದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಈ ಕೆಲಸ ಇರುತ್ತೆ. ನಾವ್ ಹೆಂಗ್ ಮಾಡ್ತೀರಾ ಆತರ ಅಗ್ರಿಕಲ್ಚರ್ ಅಲ್ಲಿ ಮೇಡಮ್. ಹ್ಮ್. ಕಷ್ಟ ಬಿದ್ರೆ ಹಾ. ಕಲ್ಲ ಆಗುತ್ತೆ. ಫಲ ಇದೆ. ಫಲ ಹಾ. ಐತೆ. ಇಂಡಿಪೆಂಡೆಂಟ್ ಜಾಬ್. ಇಂಡಿಪೆಂಡೆಂಟ್ ಜಾಬ್ ಮೇಡಮ್. ಹೌದು. ಒಬ್ರು ಕೈ ಕಾಲ್ ತಲೆಗಡೆ ಕೆಲಸ ಮಾಡಂಗಿರಲ್ಲ. ಇಲ್ಲ. ಹಾ. ನಾವು ಹೆಂಗ್ ಮಾಡ್ತೀರಾ ಹಂಗ್ ಕೊಡುತ್ತೆ. ಓಕೆ ಸರ್, ಆಯ್ತು. ಇಷ್ಟೊತ್ತು ನಮ್ಮ ಚಾನಲ್ ಜೊತೆ ಮಾತಾಡಿದ್ದೀರಾ. ನಮ್ಮ ಚಾನಲ್ ಕಡೆಯಿಂದ ನಿಮಗೆ ತುಂಬ ಹೃದಯವಾದಂಥ ಧನ್ಯವಾದಗಳನ್ನು ತಿಳಿಸ್ತೀವಿ. ನಿಮ್ಮ ಬೆಳೆ ಸದಾ ನಿಮಗೆ ಒಳ್ಳೆ ಫಸಲು ಸಿಗಲಿ, ನಿಮಗೆ ಸಮೃದ್ಧಿ ಆಗಲಿ ಅಂತ ಹಾರೈಸ್ತೀವಿ ಸರ್. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಯೆಲ್ಲೋ ರೋಸ್ ಮತ್ತು ಮೆರಾಬುಲ್ ತಳಿಯ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ. ನನ್ನ ಚಾನಲ್ನ ಉದ್ದೇಶ ರೈತರು ಬೆಳೆಯುವಂತಹ ಬೆಳೆಗಳ ಬಗ್ಗೆ ಮಾಹಿತಿ ನೀಡೋದು, ಯಾವ ಒಂದು ಸೀಸನಲ್ಲಿ ಬೆಳೆಯನ್ನು ಬೆಳೆದ್ರೆ ಉತ್ತಮ, ಲಾಭಗಳೇನು, ನಷ್ಟಗಳೇನು ಅನ್ನೋ ತಿಳಿಸ್ಕೊಡೋದೇ ನಮ್ಮ ಚಾನಲ್ನ ಉದ್ದೇಶ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ, ಮತ್ತೊಂದು ಬೆಳೆಯ ಮಾಹಿತಿ ಬಗ್ಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.